ಇರುತ್ತೆ. ಪೊಲೀಸರು ದೇವರಲ್ಲ. ಎಷ್ಟು ಬೇಜವಾಬ್ದಾರಿ ತನಿಖಾಧಿಕಾರಿ ನೀವು ಅರ್ಥ ಮಾಡ್ತಾರೆ ದಯವಿಟ್ಟು. ಅವಳು ಎಮ್ಮೊಂದೊಂದು ಫೋನ್ ಇದ್ರೆ 24 hours ಪತ್ತೆ ಮಾಡ್ತೀವಿ ನಾವು. ತನಿಖಾಧಿಕಾರಿ ಮುಖ ನೋಡಿಲ್ಲ, ಇನ್ಸ್ಪೆಕ್ಟರ್ ಮುಖ ನೋಡಿಲ್ಲ. ಅದನ್ನ ನಾವು ಊಹೆ ಮಾಡ್ಕೊಂಡು ಹೇಳ್ಬೋದು, ಇವನ್ನ ಖಚಿತವಾಗಿ ಹೇಳಕ್ಕಾಗಲ್ಲ. ಯಾವ ರೀತಿ ಆಗ್ಬೋದು, ಮನೆ ಕೆಲಸಕ್ಕೆ ಕಿಡ್ನಾಪ್ ಕಳಿಸ್ಬೋದು, ಬಾಂಬೆ ಕಿಡ್ನಾಪ್ ಕಳಿಸ್ಬೋದು, ಬೇರೆ ಬೇರೆ ದುರುದ್ದೇಶನ ಮಾಡಿರೋದು ಇದು ಮಾಡ್ಬೋದು. ಅದು ಯಾರು ಹೇಳಿದ್ರಲ್ಲ ಇವರು ಅವ್ರು ಯಾರಿಗೆ ತೋರಿಸಿದ್ರು ಅವ್ರು ಇಲ್ಲೇ ಓಡಾಡ್ತೀರಿ ಅಂತ. ಅದು ಇಲ್ಲೇ ಓಡಾಡ್ತಿದ್ರೆ ಬೇರೆ ಏನಾಗಿರುತ್ತೆ, ಏನೋ ಒಂದು ಅನಾಹುತ ನಮ್ಮ ಕೈಲಿಲ್ಲ. ಅದು ಆದ್ರೆ ಬೇಗ ಹುಡುಕಿದ್ರೆ ಅಲ್ಲ ಅದು ಗೊತ್ತಿದೆ. ಕಿಡ್ನಾಪಿಂಗ್ ಕೇಸ್ಗಳನ್ನ ಅತಿ ನಾವು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ಅದೇ ಆಗಿಲ್ಲ ಅದೇ ಆಗಿಲ್ಲ, ಈ ಸ್ಟೇಷನ್ ಆಗಿಲ್ಲ ಅನ್ನೋದು ಪ್ರಕರಣಗಳಲ್ಲಿ ಕೇಳಿ ಕ್ಲೂ ಇರಲ್ಲ. ಈಗ ಕೇಳಿ ಅವ್ರ ಮಗಳದೊಂದು ಫೋನ್ ಇಲ್ಲ ಒಳಗೆ. ಹೌದು ಸರ್, ಮಗಳು ಕೊಡಬಾರ್ದು ಇರುತ್ತೆ. ಪೊಲೀಸರು ದೇವರಲ್ಲ. ಒಂದ್ ಮಾತು ಸರ್ ನನ್ಗೆ ಗೊತ್ತಿದೆ, ಎಲ್ಲೋ ಮರ್ಡರ್ ಆಗ್ತಾ ಇದೆ, ಇಲ್ಲ ನಮಗೂ ಗಮನಕ್ಕಿರಲ್ಲ. ಅರ್ಥ ಮಾಡ್ಕೊಳ್ಳಿ. ಅವಳು ಎಮ್ಮೊಂದೊಂದು ಫೋನ್ ಇದ್ರೆ 24 hours ಪತ್ತೆ ಮಾಡ್ತೀವಿ ನಾವು. ಸರ್ ಅದು ಟೆಕ್ನಾಲಜಿ ಅಪ್ಡೇಟ್ ಇದ್ದಾಗ ಪೊಲೀಸರು ಬೇಕು ಅಂತಲ್ಲ, ಟೆಕ್ನಾಲಜಿ ಯಾರಿಗೆ ಆಕ್ಸೆಸ್ ಇರುತ್ತೆ ಅವ್ರೆಲ್ಲರೂ ಮಾಡ್ಬೋದು. ನಾನು ಅದು ವಿಶೇಷ ಅಂದ್ರೆ ಅಲ್ಲಲ್ಲ ಆಕ್ಸೆಸ್ ಇದ್ರೆ ಅಂತ ಹೇಳಿದ್ದು ಅದನ್ನೇ. ಅಂದ್ರೆ ನಿಮಗೆ ತನಿಖಾಧಿಕಾರಿ ವಿಶೇಷವಾದ ತರಬೇತಿ ಕೊಟ್ಟಿರ್ತಾರೆ. ಯಾವುದೋ ಸಾಕ್ಷಿ ಇದ್ದಾಗ ಹೇಗೆ ಪ್ರಕರಣಗಳನ್ನ ಹೊರತೆಗೆಯಬೇಕು, ಯಾವ್ದೇ ಇದು ಮಾಡಿದಾಗ ಆಗ ಹೇಳ್ತಿರೋದು ನೋಡಿ. ಕಾರ್ತಿಕ್ ಅವ್ರು ಇದುವರೆಗೂ ಅವ್ರು ನೋಡಿಲ್ಲ ಅಂತಂದ್ರೆ ಎಷ್ಟು ಬೇಜವಾಬ್ದಾರಿ ತನಿಖಾಧಿಕಾರಿ ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಾವು ಆಕ್ರೋಶ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ಲ ಇರ್ಬೋದು, ಬೇರೆ ಕೊಡ್ಬೇಕಲ್ಲ, ಬೇರೆ ವರ್ಗಾವಣೆ ಮಾಡ್ಬೇಕಲ್ಲ. ತಿಳ್ಕೊಂಡಿದ್ದಾರೆ. ನಾನೇ ಈಗ ತನಿಖಾಧಿಕಾರಿ ನೋಡಿ ಸರ್, ತನಿಖಾಧಿಕಾರಿ ನಾನೇ ತಗೋತೀನಿ ಸರ್, ದೂರದ ನಾನೇ ತಗೋತಾ ಖಂಡಿತ ನೋಡಿ. ಯಾಕಂದ್ರೆ ಇದುವರೆಗೂ ನೀವು ನೋಡ್ಲಿಕ್ಕೆ ನಾವು ಬಂದಿರೋದು ಇಲ್ಲಿಗೆ. ಯಾಕಂದ್ರೆ ತನಿಖಾಧಿಕಾರಿ ಮುಖ ನೋಡಿಲ್ಲ, ಇನ್ಸ್ಪೆಕ್ಟರ್ ಮುಖ ನೋಡಿಲ್ಲ. ನಾನೇ ತನಿಖೆ ತಗೊಂಡು ನಾನೇ ಬೇಗ ಪತ್ತೆ ಮಾಡಿ ನಾನೇ ನಿಮ್ಗೆ ಫೋನ್ ಆಮೇಲೆ ಅಲ್ಲ ಯಾಕಂದ್ರೆ ನೋಡಿ ಸರ್ ಒಂದ್ ನಿಮಿಷ, ನಾನು ಇನ್ನೊಂದಷ್ಟು ನಾವು ಸಾರ್ವಜನಿಕ ಹೇಳ್ಬೇಕಾಗಿರುತ್ತೆ. ನಾವು ಊಹೆ ಮಾಡ್ಕೊಂಡು ಹೇಳ್ಬೋದು, ಇವನ್ನ ಖಚಿತವಾಗಿ ಹೇಳಕ್ಕಾಗಲ್ಲ. ಯಾವ ರೀತಿ ಆಗ್ಬೋದು, ಮನೆ ಕೆಲಸಕ್ಕೆ ಕಿಡ್ನಾಪ್ ಕಳಿಸ್ಬೋದು, ಬಾಂಬೆ ಕಿಡ್ನಾಪ್ ಕಳಿಸ್ಬೋದು, ಬೇರೆ ಬೇರೆ ದುರುದ್ದೇಶನ ಮಾಡಿರೋದು ಇದು ಮಾಡ್ಬೋದು. ಅದು ಯಾರು ಹೇಳಿದ್ರಲ್ಲ ಇವರು ಅವ್ರು ಯಾರಿಗೆ ತೋರಿಸಿದ್ರು ಅವ್ರು ಇಲ್ಲೇ ಓಡಾಡ್ತೀರಿ ಅಂತ. ಅದು ಇಲ್ಲೇ ಓಡಾಡ್ತಿದ್ರೆ ಬೇರೆ ಏನಾಗಿರುತ್ತೆ, ಏನೋ ಒಂದು ಅನಾಹುತ ನಮ್ಮ ಕೈಲಿಲ್ಲ. ಅದು ಆದ್ರೆ ಬೇಗ ಹುಡುಕಿದ್ರೆ ಅಲ್ಲ ಅದು ಗೊತ್ತಿದೆ. ಕಿಡ್ನಾಪಿಂಗ್ ಕೇಸ್ಗಳನ್ನ ಅತಿ ನಾವು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ಅದೇ ಆಗಿಲ್ಲ ಅದೇ ಆಗಿಲ್ಲ, ಈ ಸ್ಟೇಷನ್ ಆಗಿಲ್ಲ ಅನ್ನೋದು ಪ್ರಕರಣಗಳಲ್ಲಿ ಕೇಳಿ ಕ್ಲೂ ಇರಲ್ಲ. ಈಗ ಕೇಳಿ ಅವ್ರ ಮಗಳದೊಂದು ಫೋನ್ ಇಲ್ಲ ಒಳಗೆ. ಹೌದು ಸರ್, ಮಗಳು ಕೊಡಬಾರ್ದು ಇರುತ್ತೆ. ಪೊಲೀಸರು ದೇವರಲ್ಲ. ಒಂದ್ ಮಾತು ಸರ್ ನನ್ಗೆ ಗೊತ್ತಿದೆ, ಎಲ್ಲೋ ಮರ್ಡರ್ ಆಗ್ತಾ ಇದೆ, ಇಲ್ಲ ನಮಗೂ ಗಮನಕ್ಕಿರಲ್ಲ. ಅರ್ಥ ಮಾಡ್ಕೊಳ್ಳಿ. ಅವಳು ಎಮ್ಮೊಂದೊಂದು ಫೋನ್ ಇದ್ರೆ 24 hours ಪತ್ತೆ ಮಾಡ್ತೀವಿ ನಾವು. ಸರ್ ಅದು ಟೆಕ್ನಾಲಜಿ ಅಪ್ಡೇಟ್ ಇದ್ದಾಗ ಪೊಲೀಸರು ಬೇಕು ಅಂತಲ್ಲ, ಟೆಕ್ನಾಲಜಿ ಯಾರಿಗೆ ಆಕ್ಸೆಸ್ ಇರುತ್ತೆ ಅವ್ರೆಲ್ಲರೂ ಮಾಡ್ಬೋದು. ನಾನು ಅದು ವಿಶೇಷ ಅಂದ್ರೆ ಅಲ್ಲಲ್ಲ ಆಕ್ಸೆಸ್ ಇದ್ರೆ ಅಂತ ಹೇಳಿದ್ದು ಅದನ್ನೇ. ಅಂದ್ರೆ ನಿಮಗೆ ತನಿಖಾಧಿಕಾರಿ ವಿಶೇಷವಾದ ತರಬೇತಿ ಕೊಟ್ಟಿರ್ತಾರೆ. ಯಾವುದೋ ಸಾಕ್ಷಿ ಇದ್ದಾಗ ಹೇಗೆ ಪ್ರಕರಣಗಳನ್ನ ಹೊರತೆಗೆಯಬೇಕು, ಯಾವ್ದೇ ಇದು ಮಾಡಿದಾಗ ಆಗ ಹೇಳ್ತಿರೋದು ನೋಡಿ. ಕಾರ್ತಿಕ್ ಅವ್ರು ಇದುವರೆಗೂ ಅವ್ರು ನೋಡಿಲ್ಲ ಅಂತಂದ್ರೆ ಎಷ್ಟು ಬೇಜವಾಬ್ದಾರಿ ತನಿಖಾಧಿಕಾರಿ ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಾವು ಆಕ್ರೋಶ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ಲ ಇರ್ಬೋದು, ಬೇರೆ ಕೊಡ್ಬೇಕಲ್ಲ, ಬೇರೆ ವರ್ಗಾವಣೆ ಮಾಡ್ಬೇಕಲ್ಲ. ತಿಳ್ಕೊಂಡಿದ್ದಾರೆ. ನಾನೇ ಈಗ ತನಿಖಾಧಿಕಾರಿ ನೋಡಿ ಸರ್, ತನಿಖಾಧಿಕಾರಿ ನಾನೇ ತಗೋತೀನಿ ಸರ್, ದೂರದ ನಾನೇ ತಗೋತಾ ಖಂಡಿತ ನೋಡಿ. ಯಾಕಂದ್ರೆ ಇದುವರೆಗೂ ನೀವು ನೋಡ್ಲಿಕ್ಕೆ ನಾವು ಬಂದಿರೋದು ಇಲ್ಲಿಗೆ. ಯಾಕಂದ್ರೆ ತನಿಖಾಧಿಕಾರಿ ಮುಖ ನೋಡಿಲ್ಲ, ಇನ್ಸ್ಪೆಕ್ಟರ್ ಮುಖ ನೋಡಿಲ್ಲ. ನಾನೇ ತನಿಖೆ ತಗೊಂಡು ನಾನೇ ಬೇಗ ಪತ್ತೆ ಮಾಡಿ ನಾನೇ ನಿಮ್ಗೆ ಫೋನ್ ಆಮೇಲೆ ಅಲ್ಲ ಯಾಕಂದ್ರೆ ನೋಡಿ ಸರ್ ಒಂದ್ ನಿಮಿಷ, ನಾನು ಇನ್ನೊಂದಷ್ಟು ನಾವು ಸಾರ್ವಜನಿಕ ಹೇಳ್ಬೇಕಾಗಿರುತ್ತೆ. ನಾವು ಊಹೆ ಮಾಡ್ಕೊಂಡು ಹೇಳ್ಬೋದು, ಇವನ್ನ ಖಚಿತವಾಗಿ ಹೇಳಕ್ಕಾಗಲ್ಲ. ಯಾವ ರೀತಿ ಆಗ್ಬೋದು, ಮನೆ ಕೆಲಸಕ್ಕೆ ಕಿಡ್ನಾಪ್ ಕಳಿಸ್ಬೋದು, ಬಾಂಬೆ ಕಿಡ್ನಾಪ್ ಕಳಿಸ್ಬೋದು, ಬೇರೆ ಬೇರೆ ದುರುದ್ದೇಶನ ಮಾಡಿರೋದು ಇದು ಮಾಡ್ಬೋದು. ಅದು ಯಾರು ಹೇಳಿದ್ರಲ್ಲ ಇವರು ಅವ್ರು ಯಾರಿಗೆ ತೋರಿಸಿದ್ರು ಅವ್ರು ಇಲ್ಲೇ ಓಡಾಡ್ತೀರಿ ಅಂತ. ಅದು ಇಲ್ಲೇ ಓಡಾಡ್ತಿದ್ರೆ ಬೇರೆ ಏನಾಗಿರುತ್ತೆ, ಏನೋ ಒಂದು ಅನಾಹುತ ನಮ್ಮ ಕೈಲಿಲ್ಲ. ಅದು ಆದ್ರೆ ಬೇಗ ಹುಡುಕಿದ್ರೆ ಅಲ್ಲ ಅದು ಗೊತ್ತಿದೆ. ಕಿಡ್ನಾಪಿಂಗ್ ಕೇಸ್ಗಳನ್ನ ಅತಿ ನಾವು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ಅದೇ ಆಗಿಲ್ಲ ಅದೇ ಆಗಿಲ್ಲ, ಈ ಸ್ಟೇಷನ್ ಆಗಿಲ್ಲ ಅನ್ನೋದು ಪ್ರಕರಣಗಳಲ್ಲಿ ಕೇಳಿ ಕ್ಲೂ ಇರಲ್ಲ. ಈಗ ಕೇಳಿ ಅವ್ರ ಮಗಳದೊಂದು ಫೋನ್ ಇಲ್ಲ ಒಳಗೆ. ಹೌದು ಸರ್, ಮಗಳು ಕೊಡಬಾರ್ದು ಇರುತ್ತೆ. ಪೊಲೀಸರು ದೇವರಲ್ಲ. ಒಂದ್ ಮಾತು ಸರ್ ನನ್ಗೆ ಗೊತ್ತಿದೆ, ಎಲ್ಲೋ ಮರ್ಡರ್ ಆಗ್ತಾ ಇದೆ, ಇಲ್ಲ ನಮಗೂ ಗಮನಕ್ಕಿರಲ್ಲ. ಅರ್ಥ ಮಾಡ್ಕೊಳ್ಳಿ. ಅವಳು ಎಮ್ಮೊಂದೊಂದು ಫೋನ್ ಇದ್ರೆ 24 hours ಪತ್ತೆ ಮಾಡ್ತೀವಿ ನಾವು. ಸರ್ ಅದು ಟೆಕ್ನಾಲಜಿ ಅಪ್ಡೇಟ್ ಇದ್ದಾಗ ಪೊಲೀಸರು ಬೇಕು ಅಂತಲ್ಲ, ಟೆಕ್ನಾಲಜಿ ಯಾರಿಗೆ ಆಕ್ಸೆಸ್ ಇರುತ್ತೆ ಅವ್ರೆಲ್ಲರೂ ಮಾಡ್ಬೋದು. ನಾನು ಅದು ವಿಶೇಷ ಅಂದ್ರೆ ಅಲ್ಲಲ್ಲ ಆಕ್ಸೆಸ್ ಇದ್ರೆ ಅಂತ ಹೇಳಿದ್ದು ಅದನ್ನೇ. ಅಂದ್ರೆ ನಿಮಗೆ ತನಿಖಾಧಿಕಾರಿ ವಿಶೇಷವಾದ ತರಬೇತಿ ಕೊಟ್ಟಿರ್ತಾರೆ. ಯಾವುದೋ ಸಾಕ್ಷಿ ಇದ್ದಾಗ ಹೇಗೆ ಪ್ರಕರಣಗಳನ್ನ ಹೊರತೆಗೆಯಬೇಕು, ಯಾವ್ದೇ ಇದು ಮಾಡಿದಾಗ ಆಗ ಹೇಳ್ತಿರೋದು ನೋಡಿ. ಕಾರ್ತಿಕ್ ಅವ್ರು ಇದುವರೆಗೂ ಅವ್ರು ನೋಡಿಲ್ಲ ಅಂತಂದ್ರೆ ಎಷ್ಟು ಬೇಜವಾಬ್ದಾರಿ ತನಿಖಾಧಿಕಾರಿ ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಾವು ಆಕ್ರೋಶ ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ಲ ಇರ್ಬೋದು, ಬೇರೆ ಕೊಡ್ಬೇಕಲ್ಲ, ಬೇರೆ ವರ್ಗಾವಣೆ ಮಾಡ್ಬೇಕಲ್ಲ. ತಿಳ್ಕೊಂಡಿದ್ದಾರೆ. ನಾನೇ ಈಗ ತನಿಖಾಧಿಕಾರಿ ನೋಡಿ ಸರ್, ತನಿಖಾಧಿಕಾರಿ ನಾನೇ ತಗೋತೀನಿ ಸರ್, ದೂರದ ನಾನೇ ತಗೋತಾ ಖಂಡಿತ ನೋಡಿ. ಯಾಕಂದ್ರೆ ಇದುವರೆಗೂ ನೀವು ನೋಡ್ಲಿಕ್ಕೆ ನಾವು ಬಂದಿರೋದು ಇಲ್ಲಿಗೆ. ಯಾಕಂದ್ರೆ ತನಿಖಾಧಿಕಾರಿ ಮುಖ ನೋಡಿಲ್ಲ, ಇನ್ಸ್ಪೆಕ್ಟರ್ ಮುಖ ನೋಡಿಲ್ಲ. ನಾನೇ ತನಿಖೆ ತಗೊಂಡು ನಾನೇ ಬೇಗ ಪತ್ತೆ ಮಾಡಿ ನಾನೇ ನಿಮ್ಗೆ ಫೋನ್ ಆಮೇಲೆ ಅಲ್ಲ ಯಾಕಂದ್ರೆ ನೋಡಿ ಸರ್ ಒಂದ್ ನಿಮಿಷ, ನಾನು ಇನ್ನೊಂದಷ್ಟು ನಾವು ಸಾರ್ವಜನಿಕ ಹೇಳ್ಬೇಕಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.